ವಿರಾಮದ ನಂತರ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುರುಡೇಶ್ವರ ಕೇವಲ ಧಾರ್ಮಿಕ ಸ್ಥಳ ಮಾತ್ರವಲ್ಲ, ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಹೌದು. ಒಂದೆಡೆ ಸಮುದ್ರದ ಅಲೆ, ಇನ್ನೊಂದೆಡೆ ಮುರುಡೇಶ್ವರ ದೇವಸ್ಥಾನ, ಜೊತೆಗೆ ಅತಿ ಎತ್ತರದ ಗೋಪುರ, ಹೀಗೆ ಸಾಕಷ್ಟು ಪ್ರಸಿದ್ಧ ಪ್ರವಾಸಿ ತಾಣಗಳು ಇಲ್ಲಿವೆ. ಇದೇ ಇಲ್ಲಿ ಹೆಚ್ಚೆಚ್ಚು ಭಕ್ತಾದಿಗಳನ್ನ, ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಹಾಗಾದ್ರೆ ಇಲ್ಲಿ ಬರುವಂಥವರಿಗೆ ಉಳಿದುಕೊಳ್ಳಿಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ, ಇಲ್ಲಿಗೆ ಬರುವಂತಹ ಮಾರ್ಗ ಏನು, ಸಂಚಾರದ ವ್ಯವಸ್ಥೆ ಹೇಗಿದೆ, ಅದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಹೀಗೆ ಹಲವು ಬಗೆಯಲ್ಲಿ ಭಕ್ತರನ್ನ ಕೈಬೀಸಿ ಕರೆಯುತ್ತಿದೆ ಈ ಮುರುಡೇಶ್ವರ. ಬೆಂಗಳೂರಿನಿಂದ ಮುರುಡೇಶ್ವರಕ್ಕೆ ಕೆಲವೇ ಬಸ್ಸುಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳ ವಿವರ ಹೀಗಿದೆ ನೋಡಿ. ರಾಜಹಂಸ ಹೊರಡುವ ಸಮಯ ರಾತ್ರಿ 7:30ಕ್ಕೆ ಹಾಗೂ 9:45ಕ್ಕೆ. ಇದರ ದರ 617 ರೂಪಾಯಿ. ಇನ್ನು ಐರಾವತ, ಇದು ಹೊರಡುವ ಸಮಯ ರಾತ್ರಿ 8:15ಕ್ಕೆ ಹಾಗೂ 8:30ಕ್ಕೆ. ಇದರ ದರ 740. ಇನ್ನು ಇಲ್ಲಿ ಬಂದಂಥ ಯಾತ್ರಿಕರು ಉಳಿದುಕೊಳ್ಳಲಿಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಅದರಲ್ಲಿ ಕೆಲವು ಲಾಡ್ಜ್ಗಳ ಪರಿಚಯ ಇಲ್ಲಿದೆ ನೋಡಿ. ಕಾಮತ್ ಯಾತ್ರಿ ನಿವಾಸ್, ಇದರಲ್ಲಿ ಒಟ್ಟು 29 ರೂಮ್ಗಳಿವೆ. ಸಾಧಾರಣ ರೂಮ್ನ ದರ 700ರಿಂದ 800 ಆದರೆ AC ರೂಮ್ಗೆ 1200ರಿಂದ 1500. ಇನ್ನು ರಾಯಲ್ ರಿಟ್ರೀಟ್ ಲಾಡ್ಜ್, ಇದರಲ್ಲಿ ಒಟ್ಟು 11 ರೂಮ್ಗಳಿದ್ದು ಸಾಧಾರಣ ರೂಮ್ಗೆ 700ರಿಂದ 800 ಆದರೆ AC ರೂಮ್ಗೆ 1200ರಿಂದ 1500. ಇನ್ನು RNS ಗೆಸ್ಟ್ ಹೌಸ್, ಸಾಧಾರಣ ರೂಮ್ಗೆ 1200 ರೂಪಾಯಿ. ಕಳೆದ 3 ಸಂಚಿಕೆಗಳಿಂದಲೂ ಶಿವನ ಸ್ವರೂಪವನ್ನು ನೋಡಿದ್ದೀರಿ. ಆ ಪರಮೇಶ್ವರ ನಿಮ್ಮ ಸಂಕಟಗಳನ್ನು ಅಳಿಸಿ ಸಂತೋಷವನ್ನ ತುಂಬಲಿ ಎಂಬುದೇ ನಮ್ಮ ಆಶಯ. ಕಳೆದ 3 ಸಂಚಿಕೆಯಲ್ಲಿ ನಾವು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಪಂಚಕ್ಷೇತ್ರಗಳ ದರ್ಶನವನ್ನ ಮಾಡಿದ್ವಿ. ನೀವು ಇದೇ ರೀತಿ ಪಂಚಕ್ಷೇತ್ರಗಳ ದರ್ಶನವನ್ನ ಒಂದೇ ದಿನದಲ್ಲಿ, ಅಂದರೆ ಗೋಕರ್ಣದಿಂದ ಆರಂಭಿಸಿ ಪಂಚಕ್ಷೇತ್ರಗಳ ದರ್ಶನ ಮಾಡಿ ಮತ್ತೆ ವಾಪಸ್ ಗೋಕರ್ಣಕ್ಕೆ ತಿರುಗಿ ಅಲ್ಲಿ ಆತ್ಮಲಿಂಗದ ದರ್ಶನವನ್ನ ಒಂದೇ ದಿನದಲ್ಲಿ ಮಾಡಿದ್ದೇ ಆದಲ್ಲಿ ಭೂಮಂಡಲವನ್ನ ಒಂದು ಸಾರಿ ಪ್ರದಕ್ಷಿಣೆ ಹಾಕಿದಂತಹ ಪುಣ್ಯ ಲಭಿಸುತ್ತೆ ಅನ್ನುವಂತಹ ಪ್ರತೀತಿ ಇದೆ. ಅಂತಹ ಪುಣ್ಯವನ್ನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಾರದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆದರೆ ಮತ್ತೆ ಮುಂದಿನ ವಾರ ಇನ್ನೊಂದು ಸುಂದರವಾದಂತಹ ಗುಡಿಯ ದರ್ಶನವನ್ನ ನಿಮ್ಮ ಮುಂದೆ ಮಾಡಿಸ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಶ್ರವಣ ನಯನ ಜಂಬಾ ಮಾನಸಂ ವಾಪರಾಧಂ ವಿಹಿತಂ ವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ, ಶ್ರೀ ಮಹಾದೇವ ಶಂಭೋ, ಶ್ರೀ ಮಹಾ